ಈಗ ಮೋಟು ಪತ್ಲು ವಿಡಿಯೋಸ್ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ನಲ್ಲಿ ಟ್ರೆಂಡ್ ಆಗ್ತಾ ಇದಾವ. ಹಾಗೆ ಮೋಟು ಪತ್ಲನ್ನ ಯೂಸ್ ಮಾಡ್ಕೊಂಡು ಪ್ರಮೋಷನ್ ವಿಡಿಯೋಸ್ ಅನ್ನು ಮಾಡ್ಕೊಂತ ಇದಾರ. ಮೋಟು ಪತ್ಲು ವಿಡಿಯೋಸ್ ಹೆಂಗ್ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ. ಎಲ್ಲಿ ಸ್ಕಿಪ್ ಮಾಡ್ಲಾರ್ದೆ ಈ ಒಂದು ವಿಡಿಯೋನ ನೋಡಿ. ನಿಮ್ಗೆ ಯಾವ ತರ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಬೇಕಂತ ನಿಮ್ಗೆ ಅರ್ಥ ಆಗುತ್ತೆ. ನಾನು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ, ಒಂದ್ಸರಿ ನೋಡಿ. ಹಾಯ್ ಸ್ನೇಹಿತರೆ, ನಾವಿವತ್ತು ಬಳ್ಳಾರಿ ತಾಯಿ ದುರ್ಗಾದೇವಿ ವಿಗ್ರಹದ ಮುಂದೆ ಇದ್ದೇವೆ. ನಾವು ತಾಯಿ ಆಶೀರ್ವಾದ ತಗೊಂಡ್ವಿ. ನೆಕ್ಸ್ಟ್ ಯಾವ ಊರಿಗೆ ಬರಬೇಕು ಅಂತ ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ಈ ತರ ವಿಡಿಯೋಸ್ ಕ್ರಿಯೇಟ್ ಮಾಡಕ್ಕೆ ಫಸ್ಟ್ ಫೋಟೋ ಕ್ರಿಯೇಟ್ ಮಾಡ್ಕೋಬೇಕು. ಹಾಗೆ ಸ್ಕ್ರಿಪ್ಟ್ ನ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ರಿಯೇಟ್ ಮಾಡಿರೋ ಫೋಟೋನ ನಾವು ವಿಡಿಯೋಗೆ ಕನ್ವರ್ಟ್ ಮಾಡಬೇಕು. ಫಸ್ಟ್ ಫೋಟೋ ಕ್ರಿಯೇಟ್ ಮಾಡೋಣ. ಅದಕ್ಕೆ ಮೋಟು ಪತ್ಲು ಫೋಟೋನ ಡೌನ್ಲೋಡ್ ಮಾಡಬೇಕು. ಗೂಗಲ್ ನಲ್ಲಿ ಮೋಟು ಪತ್ಲು ಅಂತ ಸರ್ಚ್ ಮಾಡೋಣ. ಈಗ ಈ ತರ ಫೋಟೋಸ್ ಬರುತ್ತೆ. ಈಗ ಇದರಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಮಾಡಿ ನಾನು ಈ ಫೋಟೋನ ಡೌನ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ChatGPT ಯಲ್ಲಿ 2 ಫೋಟೋನ ಆಡ್ ಮಾಡಬೇಕು. ಒಂದು ಬ್ಯಾಕ್ಗ್ರೌಂಡ್ ನಲ್ಲಿ ಯಾವ ಪ್ಲೇಸ್ದು ಫೋಟೋ ಬರಬೇಕೋ ಆ ಒಂದು ಫೋಟೋ, ಎರಡನೇದು ಡೌನ್ಲೋಡ್ ಮಾಡಿರೋಂಥ ಮೋಟು ಪತ್ಲು ಫೋಟೋ. ಫಸ್ಟ್ ಮೋಟು ಪತ್ಲು ಫೋಟೋ ಬರೋ ಹಾಗೆ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಯಾವ ಪ್ಲೇಸ್ದು ಫೋಟೋ ಬರೋಕೋ ಆ ಫೋಟೋನ ಸೆಲೆಕ್ಟ್ ಮಾಡಿ. ಈಗ ಈ ಇಮೇಜ್ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ ಸೆಂಡ್ ಮಾಡಿ. ಈ ಪ್ರಾಂಪ್ಟ್ಸ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಎರಡು, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್. ನೀವು ವಿಡಿಯೋ ಕ್ರಿಯೇಟ್ ಮಾಡಿದ್ಮೇಲೆ ಕಾಮೆಂಟ್ ನಲ್ಲಿ ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡಿ. ಯಾಕಂದ್ರೆ ನೀವು ಕಮೆಂಟ್ ಮಾಡೋದ್ರಿಂದ ಈ ಒಂದು ವಿಡಿಯೋನ ಅಲ್ಗಾರಿದಮ್ ಇನ್ನೊಬ್ರಿಗೆ ಸಜೆಸ್ಟ್ ಮಾಡುತ್ತೆ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಈಗ ಸ್ವಲ್ಪ ವೇಟ್ ಮಾಡಿ, ಫೋಟೋ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿರೋ ಫೋಟೋನ ಡೌನ್ಲೋಡ್ ಮಾಡಿ. ಈಗ ಫೋಟೋ ಕ್ರಿಯೇಟ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಸ್ಕ್ರಿಪ್ಟ್ ನ ಕ್ರಿಯೇಟ್ ಮಾಡ್ಕೊಬೇಕು. ಅದಕ್ಕೆ ನೀವು ಚಾರ್ಟ್ ನ ಸೆಲೆಕ್ಟ್ ಮಾಡಿ. ಈ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ. ಯುವರ್ ಟಾಪಿಕ್ ಅಂತ ಇದೆಯಲ್ಲ, ಇಲ್ಲಿ ನೀವು ಮೋಟು ಪತ್ಲುನಿಂದ ಏನು ಇಳಿಸ್ಬೇಕಂತ ಇದ್ದೀರಾ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಟೈಪ್ ಮಾಡಿ. ಈಗ ಸೆಂಡ್ ಮಾಡಿ. ChatGPT ಈಗ ಕ್ಲಿಯರ್ ಆಗಿ ಒಂದು ಸ್ಕ್ರಿಪ್ಟ್ ನ ಕೊಡುತ್ತೆ. ಇದನ್ನ ಕಾಪಿ ಮಾಡ್ಕೊಂಡು ಹಂಗೆ ಇಟ್ಕೊಳ್ಳಿ. ಈಗ ಇಮೇಜ್ ರೆಡಿ ಆಯ್ತು, ಸ್ಕ್ರಿಪ್ಟ್ ರೆಡಿ ಆಯ್ತು. ಈಗ ವಿಡಿಯೋನ ಕ್ರಿಯೇಟ್ ಮಾಡೋದಷ್ಟೇ ಬಾಕಿ. ಈಗ ವಿಡಿಯೋ ಕ್ರಿಯೇಟ್ ಮಾಡಕ್ಕೆ ಈಗ ಗೂಗಲ್ ನಲ್ಲಿ ಹೋಗಿ ಸರ್ಚ್ ನ ಕ್ಲಿಕ್ ಮಾಡಿ. ಈಗ ಗೂಗಲ್ ಫ್ಲೋ ಇಮೇಜ್ ಟು ವಿಡಿಯೋ ಅಂತ ಸರ್ಚ್ ಮಾಡಿ. ಈ ವೆಬ್ಸೈಟ್ ನ ಕ್ಲಿಕ್ ಮಾಡಿ. ಈಗ ಕಂಟಿನ್ಯೂ ವಿತ್ ಗೂಗಲ್ ಫ್ಲೋ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡಿ. ಈಗ ನಿಮ್ ಗೂಗಲ್ ಅಕೌಂಟ್ ನ ಲಾಗಿನ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಈಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಬರುತ್ತೆ. ಈಗ ಫೋಟೋ ಆಡ್ ಮಾಡಬೇಕು. ಅದಕ್ಕೆ ಈ ಸಿಂಬಲ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಈಗ ನಾವು ಕ್ರಿಯೇಟ್ ಮಾಡಿರೋಂಥ ಫೋಟೋನ ಆಡ್ ಮಾಡಿ. ಈಗ ಸ್ವಲ್ಪ ವೇಟ್ ಮಾಡಿ, ಇಮೇಜ್ ಲೋಡ್ ಆಗುತ್ತೆ. ಈಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಮೇಜ್ ಆಡ್ ಆಗುತ್ತೆ. ಈಗ ChatGPT ಕೊಟ್ಟಿರೋಂಥ ಸ್ಕ್ರಿಪ್ಟ್ ನ ಕಾಪಿ ಮಾಡಿದಿರಲ್ಲ, ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಈಗ ನಾನು ಇಲ್ಲಿ ಯಾವ ತರ ಸೆಟ್ ಮಾಡಿದ್ದೀನಿ ಇದೇ ತರ ನೀವು ಸೆಟ್ ಮಾಡಿ ಸೆಂಡ್ ಮಾಡಿ. ಈಗ ಸ್ವಲ್ಪ ವೇಟ್ ಮಾಡಿ, ಯಾಕಂದ್ರೆ ವಿಡಿಯೋ ಕ್ರಿಯೇಟ್ ಆಗ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ವಿಡಿಯೋ ಕ್ರಿಯೇಟ್ ಆಯ್ತು ನೋಡಿ ಇಲ್ಲಿ. ಈಗ ಒಂದ್ಸಾರಿ ಈ ವಿಡಿಯೋನ ನೋಡಿ. ಹಾಯ್ ಸ್ನೇಹಿತರೆ, ನಾವಿವತ್ತು ಬಳ್ಳಾರಿ ತಾಯಿ ದುರ್ಗಾದೇವಿ ವಿಗ್ರಹದ ಮುಂದೆ ಇದ್ದೇವೆ. ನಾವು ತಾಯಿ ಆಶೀರ್ವಾದ ತಗೊಂಡ್ವಿ. ನೆಕ್ಸ್ಟ್ ಯಾವ ಊರಿಗೆ ಬರಬೇಕು ಅಂತ ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋನ ಯಾವ ತರ ಡೌನ್ಲೋಡ್ ಮಾಡೋದಂದ್ರೆ, ಮೇಲೆ ಡೌನ್ಲೋಡ್ ಸಿಂಬಲ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ 720p ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಈಗ ವಿಡಿಯೋ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಟಾಪಿಕ್ ವಿಡಿಯೋದಲ್ಲಿ ಸಿಗೋಣ.